ನನ್ನ ಸೋದರ ಸಮಾನರಾದ ಸುಹಾಸ್ರವರು ತಿಪ್ಪೇನಹಳ್ಳಿ ಪಂಚಾಯಿತಿಯ ಎಲ್ಲ ಶಾಲೆಗಳ ಸರ್ಕಾರಿ ಶಾಲೆಗಳ ಮಕ್ಕಳಿಗೆ ಉಚಿತವಾಗಿ ಬ್ಯಾಗ್ಸು ಮತ್ತು ನೋಟ್ಬುಕ್ಸು, ವಾಟರ್ ಬಾಟ್ಲು, ಪೆನ್ನು, ಪೆನ್ಸಿಲ್ಲು, ಅವ್ರಿಗೇನು ಮಕ್ಕಳಿಗೇನು ಬೇಕು ಪರಿಕರಗಳು ಅವುಗಳೆಲ್ಲನ್ನ ಒದಗಿಸುವಂತಹ ಕೆಲಸನ ಇವತ್ತು ಮಾಡ್ತಿದ್ದಾರೆ. ನನ್ನ ಇವತ್ತು ಕರೆದ್ರು, ಅಣ್ಣ ತಾವು ಬನ್ನಿ ದಯವಿಟ್ಟು ಇದರಲ್ಲಿ ಭಾಗಿಯಾಗಬೇಕು ಅಂತ. ನಾನು ನಿಜ ಹೇಳ್ತಾ ಇದ್ದೀನಿ, ಎಲ್ಲ ಶ್ರೇಯಸ್ಸು ಇವತ್ತಿನ ಏನು ಈ ಒಂದು ಅರ್ಥಪೂರ್ಣ ಕಾರ್ಯಕ್ರಮ, ಒಂದು ಪುಣ್ಯ ತರುವಂಥ ಕಾರ್ಯಕ್ರಮ ಏನು ಮಾಡ್ತಿದ್ದಾರೆ, ಇದು ಅಷ್ಟೂ ಕೆಲಸ ಮಾಡ್ತಿರೋದು ನನ್ನ ಸಹೋದರ ಸಮಾನರಾದ ಸುಹಾಸ್ರವರು, ಕಣಜೇನಹಳ್ಳಿ ಸುಹಾಸ್ರವರು. ದೇವರು ಅವ್ರಿಗೆ ಒಳ್ಳೇದು ಮಾಡಲಿ, ಎಲ್ಲ ಯುವಕರಿಗೂ ಈ ರೀತಿಯ ಬುದ್ಧಿ ಕೊಡಲಿ. ಎಲ್ಲರೂ ಆವಾಗ ನಿಜಕ್ಕೂ ಒಂದು ಒಳ್ಳೆಯ ಚಿಕ್ಕಬಳ್ಳಾಪುರ ನಿರ್ಮಾಣ ಆಗುತ್ತೆ, ಒಂದು ಒಳ್ಳೆಯ ದೇಶ ನಿರ್ಮಾಣ ಆಗುತ್ತೆ ಅಂತ ಈ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಇಲ್ಲಿ ಬಂದ್ರಿ ಮಕ್ಕಳು ನೋಡಿದ್ರೆ ಇಲ್ಲ ನೋಡಿ ನಾನು ಶೂ ಇದೆಯಾ ಇಲ್ವಾ ಅಂತ ಕೇಳಿದ್ದು ಒಂದು ಸಹಜ ಕಾಳಜಿಯಿಂದ. ಏನಂತಂದರೆ ಬಿಸಿಲಿದೆ, ಮಕ್ಕಳು ಬರೀ ಕಾಲಲ್ಲಿ ನಿಂತಿದ್ದರು. ನನಗನ್ನಿಸ್ತು, ಆಮೇಲೆ 1ರಿಂದ 5ನೇ ತರಗತಿವರೆಗೂ ಸೇರಿ ಬರೀ 20 ಜನ ಮಕ್ಕಳು. ಅಂದರೆ ಸರ್ಕಾರಿ ಶಾಲೆಗಳ ಬಗ್ಗೆ ಜನಗಳಿಗೆ ಯಾವ ರೀತಿ ಒಂದು ಅಭಿಪ್ರಾಯ ಇದೆ ಅನ್ನೋದು ಇದು ಒಂದು ಸಾಕ್ಷೀಕರಿಸುತ್ತೆ. 1ರಿಂದ 5ನೇ ಕ್ಲಾಸ್ವರೆಗೂ ಸೇರಿ ಬರೀ 20 ಜನ ಮಕ್ಕಳು. ಆ ಮಕ್ಕಳೆಲ್ಲ ಇಲ್ಲಿ ಬಿಸಿಲಲ್ಲಿ ಬರೀ ಕಾಲಲ್ಲಿ ನಿಂತಿದ್ದಾಗ ನನಗೆ ಸಹಜವಾಗಿ ಕೇಳಿದೆ, ಏನು ಬರೀ ಕಾಲಲ್ಲಿ ಬರ್ತಾರಾ? ಇಲ್ಲ ಸರ್ಕಾರಿ ಶೂಗಳು ಸಿಗುತ್ತೆ, ಸರ್ಕಾರದಿಂದನೇ ಶೂಗಳು ಸಿಗುತ್ತೆ ಅಂತ ಹೇಳಿದ್ರು. ನಿಜಕ್ಕೂ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಆಯಿತು. ಇಲ್ಲ ಅಂದರೆ ಅವ್ರ ಮಕ್ಕಳಿಗೆ ಏನಾದರೂ ಮಾಡೋಣ ಅನ್ನೋ ಒಂದು ಮನಸ್ಸಿತ್ತು. ಅಲ್ಲಿ ಶೂಗಳಿರೋದ್ರಿಂದ ಇನ್ನೇನು ಮಾಡೋವಂಥ ಅವಶ್ಯಕತೆ ಇಲ್ಲ. ಮತ್ತು ಇನ್ನು ನೀವು ಹೇಳ್ದಾಗೆ ಸರ್ಕಾರಿ ಶಾಲೆಗಳಲ್ಲಿ ಏನು ಫಲಿತಾಂಶ ಕುಸಿತಾ ಇರೋದೇನಿದೆ, ಇದಕ್ಕೆ ಒಂದು ನಾನು ನೇರವಾಗಿ ಸರ್ಕಾರಗಳನ್ನು, ಇಲ್ಲಿನ ಅಧಿಕಾರಿಗಳನ್ನು ಹೊಣೆ ಮಾಡ್ತೀನಿ ಮೊದಲನೇದಾಗಿ. ಅದರ ಜೊತೆಗೆ ನಾನು ಒಂದಷ್ಟು ಸರ್ಕಾರಿ ಶಾಲೆಗಳನ್ನು ದತ್ತಕ್ಕೆ ತಗೊಂಡು ಕೆಲಸ ಮಾಡ್ತಿರೋದ್ರಿಂದ ಅಲ್ಲಿ ನನಗೆ ಏನು ಒಟ್ಟಾರೆ ವ್ಯವಸ್ಥೆ ಇದೆ ಅದ್ರ ಬಗ್ಗೆ ನನಗೊಂದು ಐಡಿಯಾ ಇದೆ. ಕೇವಲ ಶಿಕ್ಷಕರು ಅಥವಾ ಇನ್ಯಾರೋ ಅಧಿಕಾರಿ ವರ್ಗನೋ MLAನೋ ಸರ್ಕಾರ ಮಾತ್ರ ಇದಕ್ಕೆ ನೇರ ಹೊಣೆ ಆಗಲ್ಲ, ಅವರೂ ಸಹ ಹೊಣೆಗಾರರೇ. ಅದ್ರ ಜೊತೆಗೆ ಆ ಮಕ್ಕಳ ಪೋಷಕರು ಸಹ ಹೊಣೆಗಾರರು. ನಿಜವಾಗ್ಲೂ ಆ ಮಕ್ಕಳು ಸ್ಕೂಲ್ಗೆ ಹೋಗ್ತಿದ್ದಾರಾ ಇಲ್ವಾ, ಸ್ಕೂಲ್ಗೆ ಹೋದವರು ಏನು ಓದ್ತಿದ್ದಾರೆ, ಸ್ಕೂಲಿಗೆ ಬಂದಮೇಲೆ ಅವ್ರಿಗೆ ನಾವು ಏನು ಒಂದು ತರಬೇತಿ ಕೊಡೋಕ್ಕೇನಾದರೂ ಆಗುತ್ತಾ, ಅಟ್ಲೀಸ್ಟ್ ಅವ್ರ ಮನೆಯಲ್ಲಿ ಕೂತ್ಕೊಂಡು ಓದೋ ಅಂತಹ ಒಂದು ವಾತಾವರಣ ನಾವು ನಿರ್ಮಾಣ ಮಾಡಬೇಕು ಅನ್ನೋಂತಹ ಪೋಷಕರು ಕಡಿಮೆ ಇದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ. ವಿಶೇಷವಾಗಿ ಆ ಮಕ್ಕಳು ಶಾಲೆಗೆ ಹೋಗ್ತಿರೋದು ಬರ್ತಿರೋದು ಕೂಡ ಎಷ್ಟೋ ಜನ ಗಮನಿಸ್ತಾ ಇಲ್ಲ. ಅಲ್ಲಿ ಹೋದಾಗ ಏನು ಮಾಡ್ತಿದ್ದಾರೆ ಚಟುವಟಿಕೆಗಳು ಅಂತ ಕೂಡ ಗಮನಿಸುವಂಥ ಜವಾಬ್ದಾರಿ ಇಲ್ಲ. ನಾನು ಒಪ್ಕೊತೀನಿ, ಸರ್ಕಾರಿ ಶಾಲೆಗಳಿಗೆ ಕಳಿಸುವಂಥವ್ರು ಹೆಚ್ಚಿನ ಭಾಗದ ಜನರು ಬಡ ಕೆಳ ಮಧ್ಯಮ ವರ್ಗದವರು, ಬಡವರು. ಅವ್ರದ್ದೇ ಆದ ಜಂಜಾಟಗಳಲ್ಲಿ ಅವರು ಮುಳುಗಿದ್ರೂ ಸಹ ಮಕ್ಕಳೇ ನಿಮಗೆಲ್ಲ. ಮಕ್ಕಳಿಗೋಸ್ಕರ ತಾವೇನಾದರೂ ಮಾಡಿಲ್ಲ ಅಂತಂದರೆ ಇನ್ನೇನು ಪ್ರಯೋಜನ ಇಲ್ಲ. ಏನೇ ಕಷ್ಟ ಇರಲಿ, ಇನ್ನೊಂದಿರಲಿ, ಮಕ್ಕಳಿಗೋಸ್ಕರ ಒಂದಷ್ಟು ಸಮಯವನ್ನು, ನಿಮ್ಮ ಮನಸ್ಸನ್ನು ಅವ್ರಿಗೋಸ್ಕರ ಮುಡುಪಾಗಿರುವಂಥ ಕೆಲಸ ಮಾಡಿ. ಡೆಫಿನೆಟ್ಟಾಗಿ ಫಲಿತಾಂಶಗಳು ಚೆನ್ನಾಗಿ ಬರುತ್ತೆ ಅಂತ ಈ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅದನ್ನೇ ನಾನು ಹೇಳ್ತಿರೋದು, ನಾನು ಯಾವುದೇ ಖಾಸಗಿ ಶಾಲೆ ವಿರುದ್ಧ ಇಲ್ಲ. ಖಾಸಗಿ ಶಾಲೆಗಳು ಅವರವರ ಏನು, ಅದು ಬಿಸ್ನೆಸ್ಸೇ ಇರ್ಬೋದು ಅಥವಾ ಸೇವೆ ಇರ್ಬೋದು, ಅದೇನೇ ಇರ್ಬೋದು. ಯಾರು ಖಾಸಗಿ ಶಾಲೆಗೆ ಬನ್ನಿ ಅಂತ ನಿಮಗೆ ಗನ್ ಪಾಯಿಂಟಲ್ಲಿಟ್ಟೇನು ಕರ್ಕೊಂಡು ಹೋಗ್ತಿಲ್ಲ. ಆದರೆ ಯಾವಾಗ ನಿಮಗೆ ಸರ್ಕಾರಿ ಶಾಲೆಗಳಲ್ಲಿ ಉನ್ನತವಾದ ಒಂದು ಏನು ಗುಣಮಟ್ಟದ ವಿದ್ಯಾಭ್ಯಾಸ ಸಿಗಲ್ಲ ಅಂತ ಜನಗಳಿಗೆ ಅನಿಸುತ್ತೆ, ಆವಾಗ ನಮ್ಮ ಮಕ್ಕಳು ಏನಾದರೂ ಒಳ್ಳೆಯದಾಗಲಿ ಅಂತ ಒಂದಷ್ಟು ಕಾಸಿರೋರು ಅಥವಾ ಸಾಲ ಸೋಲನೋ ಮಾಡಿ ಮಕ್ಕಳ ಭವಿಷ್ಯಕ್ಕೋಸ್ಕರ ಖಾಸಗಿ ಶಾಲೆಗಳ ಹತ್ರ ಮುಖ ಮಾಡ್ತಾ ಇರೋದು ಸಹಜವಾಗಿ ಇಡೀ ಭಾರತದಲ್ಲಿ ಕಂಡು ಬರ್ತಾ ಇರೋಂಥ ಪ್ರಕ್ರಿಯೆ. ಅದನ್ನು ಸುಳ್ಳಾಗಿಸುವಂಥ ಕೆಲಸನ ಸರ್ಕಾರಿ ಶಾಲೆಗಳ ಮುಖಾಂತರ ಮಾಡ್ಬೋದು. ಈಗಾಗಲೇ ನಾವು ಒಂದು ನಿದರ್ಶನ ಮಾಡಿದ್ದೀವಿ. ಏನು ನಮ್ಮ ವಾಪ್ಸಂದ್ರದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಇದೆ, ಅದರಲ್ಲಿ 120, 130 ಇದ್ದಂತಹ ಒಂದು ಇದೇನು ದಾಖಲಾತಿ, ಇವತ್ತು ನಾವು 300ರನ್ನು ಮೀರಿದ್ದೀವಿ. ಎಷ್ಟೋ ಬೇರೆ ಬೇರೆ ಕಡೆಯಿಂದ ಆ ಶಾಲೆಗೆ ಹೆಣ್ಣುಮಕ್ಕಳನ್ನ ಸೇರಿಸೋದಕ್ಕೆ ಪೋಷಕರು ಬರ್ತಿದ್ದಾರೆ. ಅಂದರೆ ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟದ ವಿದ್ಯಾಭ್ಯಾಸ ಕೊಟ್ಟರೆ, ಅವ್ರಿಗೊಂದು ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಿದ್ರೆ ಡೆಫಿನೆಟ್ಟಾಗಿ ಮಕ್ಕಳು ಸರ್ಕಾರಿ ಶಾಲೆಗಳಿಗೆ ಬರ್ತಾರೆ. ಅದನ್ನು ಮಾಡಿ ತೋರಿಸ್ಬೇಕಾಗಿರೋ ಅಂತಹ ಬದ್ಧತೆ ರಾಜಕೀಯ ನಾಯಕರಿಗೆ ಮತ್ತು ಅಧಿಕಾರಿಗಳಿಗೆ, ಶಿಕ್ಷಕ ವರ್ಗಕ್ಕೆ ಇರಬೇಕಾಗುತ್ತೆ ಅನ್ನೋದು ನನ್ನ ಭಾವನೆ. ನೋಡಿ, RCB ನಿಜಕ್ಕೂ ನಾನು ಏನು ಹೇಳ್ತೀನಿ, ಅದೊಂದು
ನಮ್ಮ ಕರ್ನಾಟಕ ಜನತೆಯ ಎಸ್ಪೆಷಲಿ ಯುವ ಜನತೆಯ ಒಂದು ಎಮೋಷನ್ ಅದು. RCB ಅನ್ನೋದು ನಮ್ಮದೊಂದು ಭಾವನೆಗಳ ಒಂದು ಒಗ್ಗೂಡಿಕೆ ಅದು. ಅಂತಹ ಒಂದು 18 ವರ್ಷದ ಒಂದು ಕಾದಿದ್ದಾದ ಮೇಲೆ ಆ ಪ್ರಶಸ್ತಿ ಬಂದಿದ್ದು, ಅಂತಹ ರೋಚಕ ಘಟ್ಟದಲ್ಲಿ ನಮ್ಮವರು ಗೆದ್ದಿದ್ದು ನಿಜಕ್ಕೂ ಜನಗಳನ್ನು ಒಂದು ಹುಚ್ಚೆಬ್ಬಿಸುವಂಥ ಕೆಲಸಕ್ಕಂತೂ ಅದಾಯಿತು. ಆದರೆ ನನ್ನ ಕರ್ನಾಟಕ ಜನ ತುಂಬ ಪ್ರಬುದ್ಧರಿದ್ದಾರೆ. ಈ ರೀತಿ ಮಾಸಾಗಿ ಕಾಲು ತುಳಿತಕ್ಕೆ ಒಳಗಾಗೋದು ಇನ್ನೊಂದು ನಮ್ಮಲ್ಲಿ ತುಂಬ ಕಡಿಮೆ. ಅಂತಹ ಒಂದು ನಿಟ್ಟಿನಲ್ಲಿ ಅದ್ರ ಹಿಂದಿನ ದಿವಸನೇ ಏನೇನಾಯಿತು ಅನ್ನೋದು ಏನು ಇಡೀ ಬೆಂಗಳೂರಾಗಿರ್ಬೋದು, ಇಡೀ ಕರ್ನಾಟಕ ನಿಜಕ್ಕೂ ಎಲ್ಲಿ ನೋಡಿದ್ರೂ ಪಟಾಕಿ ಹೊಡೆಯುವಂಥದ್ದು, ಎಲ್ಲಿ ನೋಡಿದ್ರೂ ಸಂಭ್ರಮ ಆಚರಣೆ ಮಾಡೋವಂಥದ್ದು, ಈ ರೀತಿಯಾದಂಥ ಒಂದು ಆ ವಾತಾವರಣ ಇದ್ದಾಗ ಅದರ ನೆಕ್ಸ್ಟ್ ಡೇನೇ ಇದೊಂದು ವಿಜಯೋತ್ಸವನ ಆಚರಿಸುವಂತಹ ಅವಶ್ಯಕತೆ ಏನಿತ್ತು ನಂಗೆ ಗೊತ್ತಿಲ್ಲ. ಮತ್ತು ನಾನು ಗಾಳಿಯಲ್ಲಿ ಗುಂಡೊಡೆಯೋದಿಲ್ಲ. ಅದನ್ನು RCB ಅವರೇ ಕಾರಣನ ಅಥವಾ ಸರ್ಕಾರ ಕಾರಣನ, ಆ ಫ್ರಾಂಚೈಸಿ ಅವ್ರ ಕಾರಣನ, ಅದು ನನಗೆ ಗೊತ್ತಿಲ್ಲ. ಆದರೆ ಯಾರೇ ಮಾಡಿದರೂ ಅದೊಂದು ತಪ್ಪು ನಡೆ. ಮತ್ತು ಅದಕ್ಕೆ ಅನುಮತಿ ಕೊಟ್ಟಂತಹ ಸರ್ಕಾರಗಳೇನಿದೆ ಮತ್ತು ಅದರಲ್ಲಿ ಹೋಗಿ ಭಾಗಿಯಾಗಿದ್ದಂಥದ್ದು, ವಿಜಯೋತ್ಸವದಲ್ಲಿ ಭಾಗಿಯಾಗೋದು ತಪ್ಪಲ್ಲ, ಅದು ನನ್ನ ಕರ್ನಾಟಕದ ಗೆಲ್ಲುವುದು. ಆದರೆ ಅದಕ್ಕೊಂದು ವ್ಯವಸ್ಥೆ ಇದೆ. ಮತ್ತು ಅಲ್ಲಿ ಯಾರು ಸರ್ಕಾರದಲ್ಲಿ ಕೂತಿದ್ದಾರೆ ಎಲ್ಲರೂ ಮುತ್ಸದ್ದಿಗಳಿದ್ದಾರೆ. ಅವ್ರಿಗೆ ಈ ರೀತಿಯ ಒಂದು ಯಾವ ರೀತಿ ವ್ಯವಸ್ಥೆ ಮಾಡಬೇಕಿತ್ತು, ಇಂಟೆಲಿಜೆನ್ಸ್ ಅಂತ ಅನ್ನೋದು ಇರುತ್ತೆ ನಮ್ಮ ಕರ್ನಾಟಕದಲ್ಲಿ. ಅಲ್ಲಿ ಅವ್ರಿಗೊಂದು ಇನ್ಫಾರ್ಮೇಷನ್ ಇರುತ್ತೆ, ಎಷ್ಟು ಲಕ್ಷ ಜನ ಸೇರ್ಬೋದು. ಅದಕ್ಕೆ ತಕ್ಕನಾದಂತಹ ಒಂದು ವ್ಯವಸ್ಥೆಗಳನ್ನು ಮಾಡದೇ ಇರೋದೇ ನಿಜಕ್ಕೂ. ಇದರಲ್ಲಿ ನಾನು ರಾಜಕೀಯ ಮಾಡೋದಕ್ಕೆ ಹೋಗಲ್ಲ. ಆದರೂ ಸಹ ನಾನು ಹೇಳ್ತೀನಿ, ಸರ್ಕಾರಗಳಿಗೆ ಅಕೌಂಟಬಿಲಿಟಿ ಇದೆ. ಅವರು ಉತ್ತರದಾಯಿತ್ವದಲ್ಲಿ ಅಂತಹ ಜಾಗದಲ್ಲಿ ನಿಂತಿದ್ದಾರೆ. ಅವರು ಪ್ರತಿಯೊಬ್ಬರಿಗೂ ಆನ್ಸರ್ ಮಾಡೋ ಅಂತಹ ಜಾಗದಲ್ಲಿದ್ದಾರೆ. ಮತ್ತು ಇಡೀ ಕರ್ನಾಟಕ 5 ವರ್ಷದ ಮಟ್ಟಿಗೆ ನಮ್ಮ ಬದುಕುಗಳನ್ನು ನಿಮ್ಮ ಕೈ ಕೊಟ್ಟಿದ್ದೀವಿ. ನೀವು ಅದನ್ನು ರಕ್ಷಣೆ ಮಾಡೋ ಅಂತಹ ಕೆಲಸ ನಿಮ್ಮ ಜವಾಬ್ದಾರಿ. ಅದು ಇವತ್ತು ಯಾರನ್ನೋ ಅಧಿಕಾರಿಗಳನ್ನು ತೆಗೆದುಬಿಟ್ಟು ಕಣ್ಣೊರೆಸೋವಂತಹ ಕೆಲಸ ಮಾಡೋದು ಇದು ನಿಜಕ್ಕೂ ಸರ್ಕಾರಗಳಿಗೆ ಶೋಭೆ ತರುವಂತಹ ಕೆಲಸ ಅಲ್ಲ. ನಿಜಕ್ಕೂ ಇದೊಂದು ದುರ್ಘಟನೆ. ನನ್ನ ಕರ್ನಾಟಕ ಜನತೆಯ ಏನು 11 ಜನ ಏನು ಸತ್ತಿದ್ದಾರೆ, ಎಲ್ಲ ಯುವಕರು, ಮಕ್ಕಳು, ನಿಜಕ್ಕೂ ಮನಸ್ಸಿಗೆ ತುಂಬ ನೋವು ಮಾಡುವಂತಹ ಸಂಗತಿ. ಇದಕ್ಕೆ ಸರ್ಕಾರಗಳು ನೇರವಾಗಿ ಹೊಣೆ ಆಗ್ತವೆ. ಅವರು ಯಾರನ್ನು ಶಿಕ್ಷಿಸಬೇಕು ಅನ್ನೋದನ್ನು ದಯವಿಟ್ಟು ಅಂತಃಕರಣಪೂರ್ವಕವಾಗಿ ಕೆಲಸ ಮಾಡಬೇಕಾಗ್ತದೆ. ಯಾರನ್ನೋ ಪಾಪ ಸರ್ಕಾರಿ ಅಧಿಕಾರಿಗಳನ್ನು ವಜಾ ಮಾಡೋದ್ರಿಂದ ಅಥವಾ ಸಸ್ಪೆಂಡ್ ಮಾಡೋದ್ರಿಂದ ನಿಮಗೇನು ನಮ್ಮ ಕರ್ನಾಟಕ ಜನತೆ ನಾವಲ್ಲಿ ಹೇಳ್ದಂಗೆ ಪ್ರಬುದ್ಧರಿದ್ದಾರೆ. ಇದರಿಂದ ನಿಮಗೆ ಕ್ಷಮಿಸೋದಿಲ್ಲ. ದಯವಿಟ್ಟು ನಿಮ್ಮ ತಪ್ಪುಗಳನ್ನು ಅರ್ಥಕೊಳ್ಳಿ, ತಪ್ಪಿಗೆ ಕ್ಷಮೆ ಯಾಚಿಸಿ, ತಪ್ಪಿಗೆ ಆಗಬೇಕಾಗಿರುವಂತಹ ಏನು ಶಿಕ್ಷೆ ಯಾರಿಗಾಗಬೇಕೋ ಅವ್ರಿಗಾಗಲಿ. ಮತ್ತು ಏನು ಆ 11 ಜನ ದುರ್ದೈವಗಳು ಮೃತಪಟ್ಟಿದ್ದಾರೆ, ಆ ಕುಟುಂಬದ ಜೊತೆಗೆ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ನಿಂತ್ಕೊಳ್ಳೋ ಅಂತಹ ಕೆಲಸ ಸರ್ಕಾರಗಳು ಮಾಡಬೇಕು ಅಂತ ನಾನು ಈ ಮುಖಾಂತರ ನನ್ನ ನಡೆ ಸಮಾಜ ಸೇವೆ ಅಂತ ಯುವಕರನ್ನ ಸೆಳಿತಿದ್ಯಾ ಇನ್ನೊಂದು ನನ್ನಷ್ಟಕ್ಕೆ ನಾನು ಹೇಳ್ಕೊಂಡ್ರೆ ಅದು ದೊಡ್ಡತನ ಆಗ್ಬಿಡ್ತದೆ. ಅಷ್ಟು ಆ ಮಟ್ಟದ ವ್ಯಕ್ತಿ ನಾನಲ್ಲ. ಆದರೆ ಯಾರೋ ನನ್ನ ಸ್ನೇಹಿತರು, ನಮ್ಮ ಹರೀಶ್ ಇರ್ಬೋದು, ನಮ್ಮ ಸುಹಾಸ್ ಇರ್ಬೋದು, ಇನ್ನೆಲ್ಲ ನನ್ನ ಸ್ನೇಹಿತರು, ನನ್ನ ಜೊತೆ ಇರೋ ಅಂಥವರು, ನಾವೆಲ್ಲ ಒಂದಾಗಿ ಕೂತ್ಕೊಂಡು ಮಾತಾಡ್ತಾ ಇರ್ತೀವಿ. ಏನಿವತ್ತು ನಾನು ಕೆಲಸ ಮಾಡ್ತಾಯಿದ್ದೀನಿ, ಇದು ಬರೀ ಸಂದೀಪ್ ರೆಡ್ಡಿದು ಮಾತ್ರ ಯೋಚನೆ ಅಲ್ಲ. ನನ್ನ ಸುತ್ತ ಇರೋವಂತಹ ಯುವಕರು, ನನ್ನ ಸುತ್ತ ಇರೋವಂತಹ ಪರಿಸರ, ಅವರು ಸಹ ನನ್ನ ಪ್ರೇರೇಪಣೆ ಮಾಡ್ತಾ ಇರ್ತಾರೆ. ನಾನು ಅವ್ರನ್ನ ಪ್ರೇರೇಪಣೆ ಮಾಡ್ತಿದ್ದೀನೋ ಇಲ್ಲೋ ಗೊತ್ತಿಲ್ಲ. ನನ್ನ ಸುತ್ತ ಇರುವಂತಹ ಒಳ್ಳೆಯ ಸ್ನೇಹಿತರು ನನ್ನ ಪ್ರೇರೇಪಿಸ್ತಿದ್ದಾರೆ, ಇಂಥ ಕೆಲಸ ಮಾಡೋಣ ಅಂತ ಹೇಳ್ತಾರೆ. ಅಂತಹ ಜನಗಳ, ಅಂತಹ ಯುವಕರ ಮಧ್ಯೆ ಇರೋದು ನನ್ನ ಅದೃಷ್ಟ ಅಂತ ನಾನು ಅನ್ಕೊಳ್ತೀನಿ.